ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಧನುರ್ಮಾಸ ಆರಂಭ. ವಿಶೇಷವಾಗಿ ಧನುರ್ಮಾಸ ಅಂತ ಹೇಳ್ತಿದ್ದಾಗೆ ಗೋದಾದೇವಿ, ತಿರುಪಾವೈ, ಆದಿರಂಗ, ಮಧ್ಯರಂಗ, ಕೊನೆರಂಗ, ಕಾವೇರಿ ರಂಗ ಅನ್ನತಕ್ಕಂಥದ್ದೆಲ್ಲ ಮಾತಾಡ್ತಾರೆ. ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾಗಿ ರಂಗನಾಥರ ದರ್ಶನ, ವಿಶೇಷ ಪರ್ವಕಾಲ ಅನ್ನತಕ್ಕಂಥದ್ದು ಮಾತಾಡ್ತಾರೆ. ವಿಶೇಷ ಪರ್ವಕಾಲ ಅಂದ್ರೆ ಅದೊಂಥರ ಮಹತ್ತರವಾಗಿರ್ತಕ್ಕಂಥ ಕಾಲ. ಈ ಜನವರಿ 15-16ನೇ ತಾರೀಕಿನವರೆಗೂ ಈ ಒಂದು 30 ದಿನದ ಒಳಗಡೆ ನಮಗಾದರೆ ರಂಗನಾಥರ ದರ್ಶನ, ಕಾವೇರಿ ನದಿಯಲ್ಲಿ ಮಿಂದು ಆದಿರಂಗ. ತುಂಬಾ ಜನಕ್ಕೆ ಗೊತ್ತಿಲ್ಲ ಆದಿರಂಗ ಅಂದ್ರೆ ಏನು, ಮಧ್ಯರಂಗ ಅಂದ್ರೆ ಏನು, ಕೊನೆ ರಂಗ ಅಂದ್ರೆ ಏನು. ಈ ಟಿವಿ ಕಾಲಕ್ಕೆ, ಕನ್ನಡ ಕಸ್ತೂರಿ ಕಾಲಕ್ಕೆ ಇದನ್ನೆಲ್ಲ ಕುಳಿತುಕೊಂಡು ತಿಳಿಸ್ತಿದ್ದೆ. ಇಲ್ಲೋ ನನ್ನ ಗುರು ಮುಖೇನ, ಋಷಿ ಮುಖೇನ, ಮಹರ್ಷಿಗಳ ಮುಖೇನ ಏನ್ ತಿಳ್ಕೊಂಡಿದ್ದೆ, ತಿಳ್ಕೊತಲೇ ಇದ್ದೇನೆ, ನಿಮಗೆ ಉಣಬಡಿಸ್ತಿದ್ದೇನೆ ಅಷ್ಟೇ. ಒಂದ್ ಸ್ವಲ್ಪ ಒಗ್ಗರಣೆ ಹಾಕಿ ಅನ್ನತಕ್ಕಂಥ. ನನ್ನ ತಾಯಿ ಆ ಕಾವೇರಿ ಪುಷ್ಕರ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಕಾವೇರಿ ನಮ್ಮೂರು, ನಮ್ಮ ಬದುಕು, ನಮ್ಮ ಮಗಳು ಕಾವೇರಿ, ಎನದು ತಾಯಿ ಅಂತ ಹೇಳ್ತಾರೆ. ಕುಮಾರವ್ಯಾಸರ ಆ ಒಂದು ಭಾರತ ಸಂಕ್ರಮಣದಲ್ಲಿ ಅಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಯಾವಾಗಿನ ಕುಮಾರವ್ಯಾಸ ಯೋಚನೆ ಮಾಡಿ ನೋಡಿ. ಆಗ್ಲಿಂದಲೂ ಸುಮಾರು 2000 ವರ್ಷಗಳಿಂದಲೂ ಕಿತ್ತಾಟ ನಡೀತಿದೆ. ನಮ್ಮ ತಾಯಿ ಕಾವೇರಿ, ನಮ್ಮನೆ ಮಗಳು, ನಮ್ಮೂರಲ್ಲಿ ಹುಡ್ತಾನೆ. ಅದಕ್ಕೆ ಕಾವೇರಿ ಪುಷ್ಕರದಲ್ಲಿ ಹುಟ್ಟಿದವ್ರಿಗೆ ಒಂದು ನೋವಿರುತ್ತೆ ಅಂತ ಹೇಳ್ತಾರೆ. ಎಲ್ಲಾ ಹೆಣ್ಣು ಮಕ್ಕಳಿಗೂ ಅಮ್ಮನ ಮನೆ ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ. ತವರು ಮನೆ ಅನ್ನತಕ್ಕಂಥದ್ದು ಬರಬೇಕು ಅಂತ. ಅಲ್ಲಿ ಹೋಗ್ಬಾರ್ದು ಅನ್ನೋ ಅಧಿಕಾರ ಯಾರಿಗೂ ಇಲ್ಲ, ಆದ್ರೂ ಹೇಳ್ತಾರೆ. ಇವತ್ತು ಕಾಲ ಬದಲಾಗಿದೆ, ಇರ್ಲಿ ಅಂತ ಒಂದು ಕಾವೇರಿ ತಾಯಿ ಅಗಸ್ತ್ಯ ಮಹರ್ಷಿಗಳ ಆಶೀರ್ವಾದದಿಂದ ಆ ಗಂಗೆಯ ಇನ್ನೊಂದು ರೂಪ ಅನ್ನತಕ್ಕಂಥದ್ದು. ಆಕೆ ಎಲ್ಲೆಲ್ಲೆಲ್ಲ ಹೋಗ್ತಾಳೋ ಅಲ್ಲೆಲ್ಲ ಬಂಗಾರದ ಮಳೆ. ಪೊನ್ನು ಅಂತ ಕೂಡ ಹೇಳ್ತಾರೆ. ಪೊನ್ನು ಅಂದ್ರೆ ಹೊನ್ನು ಅಂದ್ರೆ ಬಂಗಾರ. ನೀವು ಕೇಳಿರ್ತೀರಿ, ಪೊನ್ನಿಯನ್ ಸೆಲ್ವನ್ ಅಂತ ಹೇಳ್ಬಿಟ್ಟು ಒಂದು ಮೂವಿ ಬಂದಿತ್ತು. ರಾಜರಾಜ ಚೋಳ, ಕುಂಭಲಗ್ನ, ಕುಂಭರಾಶಿ, ಶತಭಿಷ ನಕ್ಷತ್ರ ನೋಡಿ. ಇದನ್ನೆಲ್ಲ ಅಲ್ಲಿಗೆ ತಗೊಂಡು ಹೋಗ್ತವೆ. ಕೆದಕ್ತು ಏನಕ್ಕೆ ಅವನಿಗೆ ಅಂಥದ್ದೊಂದು ಶಕ್ತಿ ಬಂತು, ಅಂಥದ್ದೊಂದು ಕಡಿಮೆ ಎಂದರು ಒಂದು 3000 ಹಡಗುಗಳ ಸಾಮ್ರಾಜ್ಯ. ಆತ ಒಂದು ನೇವಿ ಅಂತ ನಾವು ಇವತ್ತೇನು ಮಾತಾಡ್ತೇವೆ, ಸಮುದ್ರ ಯಾನದಲ್ಲಿ ಆತ ಸಮುದ್ರದಲ್ಲಿ ವಿಶೇಷವಾದಂಥ ಪಡೆಯನ್ನ, ನೌಕಾಪಡೆಯನ್ನ ಹೊಂದಿದಂತ ಒಂದು ರೀತಿ ಏಕಮೇವ ದ್ವಿತೀಯ ದೊರೆಯಾಗಿದ್ದ. ನಮ್ಮ ಒಂದು ದಕ್ಷಿಣಾಪತೇಶ್ವರ ಅಲ್ಲ ಆತ, ಎಲ್ಲೆಲ್ಲರಿಗೂ ಆತನ ಒಂದು ಸಿಂಹಾಸನದ ಲಾಂಛನ. ಆತ ಬದುಕುಳಿದಿದ್ದೇ ನನ್ನ ಕಾವೇರಿ ತಾಯಿಯ ಆಶೀರ್ವಾದದಿಂದ. ಅದಕ್ಕೆ ಆತನಿಗೊಂದು ಹೆಸರು ಪೊನ್ನಿಯನ್ ಸೆಲ್ವನ್ ಅಂತ. ಅಂದ್ರೆ ಕಾವೇರಿ ತಾಯಿಯ ಆಶೀರ್ವಾದ. ಆತನಿಂದ ಆಗಬೇಕಾದಂತ ಎಷ್ಟೋ ಕೆಲಸ ಕಾರ್ಯಗಳಿತ್ತು, ಎಷ್ಟೋ ಕ್ಷೇತ್ರಗಳ ಒಂದು ಸೃಷ್ಟಿಯಾಗಬೇಕಿತ್ತು. ಕಾವೇರಿ ತಾಯಿಯ ಆಶೀರ್ವಾದ. ಅಂತ ಒಂದು ಕಾವೇರಿ ನಮ್ಮ ತಲಕಾವೇರಿಯಲ್ಲಿ ಹುಟ್ಟಿ ಬೋರ್ಗೆರೆಯುತ್ತ ನದಿಯಾಗಿ ಹರಿಯುತ್ತಾ ಶ್ರೀರಂಗಪಟ್ಟಣಕ್ಕೆ ಬರ್ತಾಳೆ. ನೋಡಿ, ಅಲ್ಲಿಂದ ದೊಡ್ಡದಾಗ್ತಾಳೆ ನನ್ನ ತಾಯಿ ಜಗನ್ಮಾತೆ. ಅಲ್ಲಿ ಆದಿರಂಗ ಕ್ಷೇತ್ರವಿದೆ, ಆರಂಭ ಕ್ಷೇತ್ರ, ಆರಂಭ ರಂಗನಾಥ ಅಂತ ಕೂಡ ಹೇಳ್ತೇವೆ. ಅಲ್ಲಿಂದ ಲೋಕಭಾವನಿ ಸರಿಸುಮಾರು ಕಡಿಮೆ ಎಂದರೂ 800 ಕಿಲೋಮೀಟರ್ಗಳ ಪಯಣವನ್ನ ನನ್ನ ಕಾವೇರಿ ತಾಯಿ ಮಾಡತಕ್ಕಂಥದ್ದು. ಒಂದಲ್ಲ 3 ಸ್ಟೇಟಿಗೆ, ಅದರಲ್ಲೂ ಪಕ್ಕದೂರಿಗೆ, ಪಕ್ಕದ ಸ್ಟೇಟಿಗೆ 18 ಡಿಸ್ಟಿಕ್ಗೆ ಜೀವ ಉಣಿಸ್ತಾಳೆ. ನೀವು ನಂಬಲ್ಲ, ಆ ಊರಿನಲ್ಲಿ ಕೆಲವರು
ಕೆಲವು ಪ್ರಾಂತ್ಯದವರು ಯಾವ ಮಟ್ಟಕ್ಕೆ ಅಂದ್ರೆ ನನ್ನ ತಾಯಿ ಬರುವಾಗ ನೀವು ನೋಡ್ಬೇಕು, ಕಾಲಲ್ಲಿರೋ ಚಪ್ಪಲಿ ತೆಗೆದು ಇಳಿದು ಆ ದಂಡೆಗೆ ಆ ಅಮ್ಮ ಬರುತ್ತಿದ್ರೆ ಹಾಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಮಾನ ಮೂರು ಬಂದಿಯ ಅಂತ ಕಾವೇರಿ ತಾಯಿ. ಆದಿರಂಗ ಕ್ಷೇತ್ರ ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ ಕ್ಷೇತ್ರ ಬಹು ವಿಶೇಷ. ಸುದರ್ಶನ ಚಕ್ರವಿರತಕ್ಕಂಥ ಕ್ಷೇತ್ರ, ನಿಮಿಷಾಂಬ ಕ್ಷೇತ್ರವಿರತಕ್ಕಂಥ ಕ್ಷೇತ್ರ, ವಿಶೇಷವಾಗಿ ಕ್ಷಣಾಂಬಿಕಾ ಕ್ಷೇತ್ರವೂ ಅಲ್ಲಿಯೇ ಇದೆ. ಅಲ್ಲಿಂದ ದೊಡ್ಡದಾಗ್ತಾಳೆ ಆ ತಾಯಿ. ಅಲ್ಲಿ ಸ್ನಾನ ಮಾಡಿ ರಂಗನಾಥರ ದರ್ಶನ ಮಾಡಬೇಕು. ಆದಿರಂಗ ಯಾರಿಗೆ ಮದುವೆ ವಿಚಾರದಲ್ಲಿ ತೊಡಕುಗಳಾಗುತ್ತಿದ್ದಾವೆಯೋ, ಆರಂಭವೇ ವಿಘ್ನ, ಅವನು ಒಪ್ತಿಲ್ಲ, ಬರೋದು ಯಾಕೋ ಹೊಂದಿಕೆ ಆಗ್ತಿಲ್ಲ, ಏನೋ ಅಲ್ಲೊಂದು ತಳಮಳ ಅಂದಾಗ ಆದಿರಂಗ ಕ್ಷೇತ್ರಕ್ಕೆ ಕಳಿಸ್ತೇವೆ. ನನ್ನ ತಾಯಿ ಜಗನ್ಮಾತೆ ಆ ಕ್ಷೇತ್ರಕ್ಕೆ ಹೋದಾಗ ನಾವು ಸಾಮಾನ್ಯವಾಗಿ ಹೇಳೋ ಸಂಕಲ್ಪವೇ ಒಂದು 600 ಗ್ರಾಂ ಅವರೆಕಾಳು. ಅಮ್ಮನವರಿಗೆ ರಂಗನಾಥರಿಗೆ ತುಂಬಾ ಇಷ್ಟ. ಶುಕ್ರನ ಛಾಯೆ ಅನ್ನತಕ್ಕಂಥ ಪರಿಚಾಯ, ಅವರೆಕಾಳು ಇಲ್ಲ ಅವರೇ ಬೇಳೆ, ಒಂದಷ್ಟು ಕಲ್ಲು ಸಕ್ಕರೆ, ಒಂದು ಶಲ್ಯ ಪಂಚೆ ರಂಗನಾಥರಿಗೆ ಇಟ್ಟು ರಂಗನಾಯಕಿಗೆ ಮಡಿಲಕ್ಕಿ ತುಂಬಿಸಿ ಅಂತ ಹೇಳ್ತಾರೆ. ಅಲ್ಲಿಂದ ನನ್ನ ತಾಯಿ ಹಾಗೇ ಹರಿಯುತ್ತಾ ಮಳವಳ್ಳಿಯಿಂದ ಮುಂದುಗಡೆ ಶಿವನ ಸಮುದ್ರ ಅನ್ನತಕ್ಕಂಥ ಜಾಗ ಬರುತ್ತಲ್ವಾ, ಅಲ್ಲಿ ನೀವು ನೋಡ್ಬೇಕು ಮಕ್ಕಳೇ. ನಾನು ತಿಂಗಳಿಗೊಮ್ಮೆಯಾದರೂ 3 ತಿಂಗಳಿಗೊಮ್ಮೆಯಾದರೂ ಅದನ್ನ ನೋಡ್ತಿರ್ತೇನೆ. ಯಾಕಂದ್ರೆ ನನ್ನ ತೋಟಕ್ಕೆ ಹೋಗ್ಬೇಕಂದ್ರೆ ಹಾಗೆ ಹೋಗ್ಬೇಕು. ಅಲ್ಲಿ ನೋಡ್ಬೇಕು ನನ್ನ ಜಗನ್ಮಾತೆ ಈ 2 ಭಾಗವಾಗುತ್ತಾಳೆ. ಒಂದು ತಮಿಳುನಾಡಿಗೆ ಹರಿಯುತ್ತಾಳೆ, ಇನ್ನೊಂದು ನಮ್ಮ ಮಂಡ್ಯ, ನಮ್ಮ ಮಂಡ್ಯಕ್ಕೆ, ಸ್ವಲ್ಪ ಮೈಸೂರಿಗೆ, ನಮ್ಮ ಬೆಂಗಳೂರಿಗೆ. ಆ ಮಧ್ಯಭಾಗ ಅಲ್ಲೊಂದು ರಂಗನಾಥ ಕ್ಷೇತ್ರವಿದೆ, ಅದುವೇ ಮಧ್ಯರಂಗ ಕ್ಷೇತ್ರ. ಯಾರಿಗೆ ಈ ಮದುವೆ ಒಂದು 30 ದಾಟಿ ಬಿಟ್ಟಿದೆ, ಆಗೋ ಕಾಲಕ್ಕೆ ಮದುವೆ ಆಗಿಲ್ಲ, ಮಧ್ಯದಲ್ಲಿ ನಿಂತು ಬಿಟ್ಟಿದ್ದಾನೆ, ಆಗುವ ಕಾರ್ಯ ಆರಂಭವೇ ಆಗಲಿಲ್ಲ ಅಂದಾಗ ರಂಗನಾಥರ ಕ್ಷೇತ್ರ. ಒಬ್ಬ ಮನುಷ್ಯ ಸಂಸಾರಸ್ಥ ಆಗಬೇಕು, ಕುಟುಂಬವನ್ನ ದೊಡ್ಡದು ಮಾಡಬೇಕು, ತಮ್ಮ ಹಿರಿಯರ ಆಶಯಗಳು, ಕನಸುಗಳು ಇವುಗಳನ್ನ ಲೋಕಕ್ಕೆ ತಿಳಿಸ್ಕೊಡ್ಬೇಕು. ಯಾರೋ ಹಿರಿಯರು, ನಮ್ಮ ಹಿರಿಯರು ಯಾವುದೋ ಒಂದು ಅಂಶ ಮರಳಿ ಬರುತ್ತೆ. ಒಂದು ಆಲಯ ನಿರ್ಮಾಣವೋ, ಒಂದು ಗೋಶಾಲೆಯೋ, ಒಂದು ಧರ್ಮಕ್ಷೇತ್ರವೋ, ಒಂದು ವಿದ್ಯಾಕ್ಷೇತ್ರವೋ, ಒಂದು ಅನ್ನಕ್ಷೇತ್ರವೋ, ಈ ಥರದ್ದನ್ನ ಮಾಡಿಸ್ತಕ್ಕಂಥ ಒಂದು ಯಾರೋ ಒಬ್ಬ ಪರಂಧಾಮ ನಮ್ಮ ಕುಲದಲ್ಲಿ ಹುಟ್ಟಿರ್ತಾನೆ. ಅವನು ಅರ್ಧದಲ್ಲಿ ಹೋಗಿರ್ತಾನೆ, ಅದು ವಾಪಸ್ ಬರಬೇಕು. ನಮ್ಮ ದೇಹದಲ್ಲಿ ಅದು ಎಲ್ಲೋ ಅಡಿಗೆ ಕುಳಿತಿರ್ತಾನೆ. ಸೊ ಅದಕ್ಕೆ ಗೃಹಸ್ಥಾಶ್ರಮ, ಕೃಷ್ಣರೇ ಹೇಳಿರ್ತಕ್ಕಂಥದ್ದು, ನನಗೆ 4 ಆಶ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಆಶ್ರಮವೇ ಗೃಹಸ್ಥಾಶ್ರಮ. ಯಾಕಂದ್ರೆ ಒಬ್ಬ ಗೃಹಸ್ಥ ಮಾತ್ರ ಬ್ರಹ್ಮಚಾರಿ ಇರಬಹುದು, ವಾನಪ್ರಸ್ಥ ಇರಬಹುದು, ಇಲ್ಲ ಸನ್ಯಾಸಿ ಇರಬಹುದು, ಈ ಮೂವರಿಗೂ ಕೂಡ ಅನ್ನ ಸಂತರ್ಪಣೆ, ಪೂಜಾ, ದಾನ, ಧರ್ಮ, ಸೇವೆ ಮಾಡುವಂತ ಏಕೈಕ ಶಕ್ತಿ ಇರತಕ್ಕಂಥದ್ದು ಈ ಮೂವರಿಗೂ ಇಲ್ಲ. ಏನಾದ್ರೂ ಒಂದು ವಿಘ್ನ ಇರುತ್ತದೆ. ಗೃಹಸ್ಥನಿಗೆ ಮಾತ್ರ, ಅಂದ್ರೆ ಒಂದು ಕುಟುಂಬ, ಒಂದು ಮದುವೆ, ಒಂದು ಹೆಂಡತಿ, ಒಂದು ಮಗು, ತನ್ನ ತಂದೆ, ತನ್ನ ತಾಯಿ, ತನ್ನ ಜವಾಬ್ದಾರಿ ಅನ್ನತಕ್ಕಂಥ ತಿಳಿದುಕೊಂಡಿರ್ತಕ್ಕಂಥವನಿಗೆ ಅಂಥದ್ದೊಂದು ವಿಶೇಷತೆ. ಅವನನ್ನ ಸದಾ ಪ್ರೀತಿಸ್ತೇನೆ ಅಂತ ಕೃಷ್ಣರೇ ಹೇಳ್ತಾರೆ. ಅಂತ ಒಂದು ಗೃಹಸ್ಥನಾಗಬೇಕಾದವನು ಎಲ್ಲೋ ಅಲ್ಲಿ ಆರಂಭ ವಿಘ್ನ. ಸರಿ, ಕೆಲವರಿಗೆ ಮಾತುಕತೆಯಾಗಿ ಮುರಿದಿದೆ, ಮದುವೆವರೆಗೂ ಬಂದು ಮುರಿದಿದೆ, ಎಂಗೇಜ್ಮೆಂಟ್ ಆಗಿ ಮುರಿದಿದೆ, ಇಲ್ಲ ಮೊದಲನೇ ಮದುವೆಯೇ ಮುರಿದು ಬಿಟ್ಟಿದೆ, ಯಾಕೋ ಅಲ್ಲಿ ವಿಘ್ನ, ಅವನ ಗೃಹಸ್ಥ ಆಶ್ರಮಕ್ಕೆ ನೋವಾಗಿ ಬಿಟ್ಟಿದೆ. ಮಧ್ಯದಲ್ಲಿ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲಾ ಬಿಟ್ಟು ಹೋಗ್ತಿಲ್ಲ, ಹಿಡ್ಕೋತಾನೂ ಇಲ್ಲ, ಮಧ್ಯದಲ್ಲಿ ನಿಂತಿದ್ದಾನೆ ಅಂದಾಗ ಮಧ್ಯರಂಗ ಕ್ಷೇತ್ರಕ್ಕೆ ಕಳಿಸ್ತೇವೆ. ಅಲ್ಲಿ ನನ್ನ ತಾಯಿ ಜಗನ್ಮಾತೆ ಬರಚುಕ್ಕಿ, ಗಗನ ಚುಕ್ಕಿ ಅಂತೆಲ್ಲ ಕೇಳ್ತೀರಲ್ವಾ, ಅಲ್ಲೇ ಬರೋದು. ನೀವು ನೋಡ್ಬೇಕು, ಅಲ್ಲಿ ಅದ್ಭುತ ತಾಯಿಯ ಒಂದು ರಭಸವನ್ನ ನೀವು ನೋಡ್ಬೋದು ಮಕ್ಕಳು. ಸರಿಯಾದ ಕಾಲಘಟ್ಟಕ್ಕೆ ಮಳೆಗಾಲದಲ್ಲಿ ನೀವು ನೋಡ್ಬೇಕು ಆ ರಭಸ. ಅಲ್ಲಿ ವಿದ್ಯುತ್ತನ್ನ ತಯಾರಿಸ್ತಕ್ಕಂಥ ಒಂದು ಕ್ಷೇತ್ರ ಮಾಡಿಟ್ಟಿದ್ದಾರೆ, ಶಿವನ ಸಮುದ್ರ, ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ಮಧ್ಯರಂಗ ಕ್ಷೇತ್ರದಲ್ಲೂ ಕೂಡ ಇದೇ ಸಂಕಲ್ಪ
ಹಾಗೆಯೇ ಅಲ್ಲಿಯೂ ನನ್ನ ತಾಯಿ ಜಗನ್ಮಾತೆ ಆದಿಗುರು ಶಂಕರಾಚಾರ್ಯರಿಗೆ ಪ್ರತ್ಯಕ್ಷವಾದಂತ ಕ್ಷೇತ್ರ ಅನ್ನತಕ್ಕಂಥ ಮಾತಿದೆ. ಉಗ್ರ ಸ್ವರೂಪಿಯಾಗಿ, ಅದುವೇ ಆದಿಮಾರಮ್ಮ ಕ್ಷೇತ್ರ. ಯಾರು ನಡೆದಾಡಿದರೂ ಉಗ್ರ ಸ್ವರೂಪಿ, ರೌದ್ರಿಣಿ, ಕಾಳಿಕಾ ಸ್ವರೂಪಿ. ಗುಡುದಾನ್ನ ಪ್ರಿಯೆ ಅಲ್ಲ, ರಕ್ತ ಮಾಂಸಾನ್ನ ಪ್ರಿಯೆ ಅನ್ನತಕ್ಕಂಥ ಮಾತು. ಆ ಅಮ್ಮನವರನ್ನ ಶಾಂತ ಸ್ವರೂಪದಲ್ಲಿ ಪ್ರತಿಷ್ಠಾಪಿಸಿರತಕ್ಕಂಥ ಊರ್ಧ್ವಮುಖಿ ಶ್ರೀಚಕ್ರ ಇರತಕ್ಕಂಥ ಏಕೈಕ ಕ್ಷೇತ್ರ ಪ್ರಸನ್ನ ಮೀನಾಕ್ಷಿ ಕ್ಷೇತ್ರ. ನಮ್ಮ ನಾಡಿನ ದೊರೆಸಾನಿಯೂ ಕೂಡ ಬಂದು ಅಲ್ಲಿ ಆಶೀರ್ವಾದ ಪಡೆದು ನಿಂತು ಗೆದ್ದಂಥ ಕ್ಷೇತ್ರ ಅನ್ನತಕ್ಕಂಥ ಮಾತು ಎಷ್ಟೋ ಜನ ಗೊತ್ತಿಲ್ಲ. ಅಂಥದ್ದೊಂದು ನನ್ನ ತಾಯಿಯ ಒಂದು ಪರಿಪೂರ್ಣ ಸ್ವರೂಪ ಅಲ್ಲಿದೆ. ಮಧ್ಯರಂಗ, ಅಲ್ಲಿ ಕೂಡ ಹೋಗಿ ಸ್ನಾನ, ದರ್ಶನ, ಪೂಜಾ, ಸಂಕಲ್ಪ ಅನ್ನತಕ್ಕಂಥದ್ದಾಗುತ್ತೆ. ಅಲ್ಲಿಂದ ಹರಿಯುತ್ತಾ ನನ್ನ ತಾಯಿ 18 ಜಿಲ್ಲೆಗಳನ್ನ ದಾಟುತ್ತಾಳೆ. 18 ಜಿಲ್ಲೆಗಳು ನೆನ್ಪಿಟ್ಕೊಳ್ಳಿ. ಅದೇ ಸುಮಾರು ಇದೊಂದು 60, 70, 80, 100 ಕಿಲೋಮೀಟರ್ ಇಟ್ಕೊಳ್ಳಿ. ನಮ್ಮೂರಾದ್ರೆ 700 ಕಿಲೋಮೀಟರ್ ರೀ ತಮಿಳ್ನಾಡಿಗೆ. ಅದಕ್ಕೆ ಅವ್ರು ಅಷ್ಟು ಬಡದಾಡೋದು. ಅದು ಬಿಟ್ರೆ ನಮ್ಮ ತಾಯಿ ಕಾವೇರಿ ಬಿಟ್ರೆ ಇನ್ಯಾರೂ ಇಲ್ಲ. ಏನ್ ಮಾಡೋದು? ಅವತ್ತಿನಿಂದಲೂ ಒಂದು ನಿಯಮವಿದೆ, ಹಳ್ಳದ ಕಡೆಗೆ ನದಿ ಹರಿಯಬೇಕು. ನಮ್ಮ ಮನೆ ಮಗಳು ಆ ಮನೆಯ ಸೊತ್ತು. ಆಡಪಿಲ್ಲ ಅಕ್ಕಡಪಿಲ್ಲ ಅಂತ ಹೇಳ್ತಾರೆ. ಆ ಮನೆಯವಳು. ನಾವು ಅಧಿಕಾರ ಚಲಾಯಿಸುವಾಗಿಲ್ಲ. ಅಣ್ಣನಾಗಿ, ತಮ್ಮನಾಗಿ, ತಂದೆಯಾಗಿ ಏನೋ ಹೋಗಿ ಒಂದಷ್ಟು ನೋಡ್ಕೊಂಡು ಬರ್ಬೋದು. ನನ್ನಮ್ಮ ಬಂದಾಗ ನಾವೊಂದು ಸೇವೆ. ಅದಕ್ಕೆ ನವರಾತ್ರಿಗಳ ಸಂಭ್ರಮ. ಆ ಹೆಣ್ಣು ಮಕ್ಕಳನ್ನ ಒಂದೊಂದು ದಿನಕ್ಕೂ ಒಂದೊಂದು ರೂಪವಾಗಿ ಆ ಮೈನಾದೇವಿ, ಹಿಮವಂತನ ಆ ದೊರೆಯ ಆ ಧರ್ಮಪತ್ನಿ ಮೈನಾದೇವಿಗೆ ಮಗಳಾಗಿ ಪಾರ್ವತಿ ಹೇಗೆ ಬಂದಾಗ ನನ್ನ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಕೇಳ್ಕೊಂಡಾಗ 9 ದಿನ ಹೋಗ್ಬಿಡ್ ಬಾಮ್ಮ, ಬಂದ್ಬಿಡ್ಬೇಕು 10ನೇ ದಿನಕ್ಕೆಲ್ಲ ಅಂತ ಆಯ್ತು ಅಂತ ಬಂದಾಗ ತಾಯಿ ಮನೆಗೆ ಒಂದೊಂದು ದಿನವೂ ಒಂದೊಂದು ಅಲಂಕಾರ ಮಾಡಿ ಆಕೆಯನ್ನ ನೋಡಿ ತಾಯಿ ಸಂಭ್ರಮಿಸ್ತಾಳಂತೆ. ಅದುವೇ ನವರಾತ್ರಿ. ಅದಕ್ಕೆ ಒಂದೊಂದು ದಿನ ಒಂದೊಂದು ಅಲಂಕಾರ ಅಮ್ಮನವರಿಗೆ. ಶರನ್ನವ ನವರಾತ್ರಿ ಅಂತ ಹೇಳ್ತೇವಲ್ಲ ಅದೇ. ಸೊ ಆ ರೀತಿ ಒಂದೊಂದಕ್ಕೂ ಒಂದೊಂದು ಕಥೆಗಳಿದ್ದಾವೆ, ಸತ್ಯ ಕಥೆಗಳಿದ್ದಾವೆ. ಸೊ ಅಂತ ಒಂದು ನಮ್ಮ ಕಾವೇರಿ ಬಂಗಾರ ಅಂತ ನಾವೇನ್ ಹೇಳ್ತೇವೆ, ತಮಿಳ್ನಾಡು ಕಡೆಗೆ ಹೇಳ್ತಾರೆ. ಒಂದು 80ರಿಂದ 85% ಬೆಳೆ, ಜೀವನ ಎಲ್ಲವೂ ಆ ಒಂದು ಡಿಪೆಂಡ್ ಆಗಿರೋದೇ ನಮ್ಮ ಕಾವೇರಿ. ವೈಗೈ ನದಿಯಂತೆ ಇನ್ನೊಂದು ಇದಾವೆ, ಇಲ್ಲ ಅನ್ನೋದೇನೋ ಇಲ್ಲ. ಆದ್ರೆ ನನ್ನ ತಾಯಿ ಕಾವೇರಿ ಹಾಗೆ ಇಲ್ಲ. ಆ ಕಟ್ಟಗಡೆಯ ಆ ತೀರ ಪ್ರದೇಶವೇ ಕೊನೆರಂಗ ತಿರುಚಿ ಶ್ರೀರಂಗಂ ಅನ್ನತಕ್ಕಂಥದ್ದು. ಮಹಾಸುದರ್ಶನ ಚಕ್ರ. ಯಾವ ಸ್ತ್ರೀಯರಿಗೂ ಕೂಡ ಹತ್ರ ಹೋಗ್ಲಿಕ್ಕೆ ಬಿಡೋದಿಲ್ಲ, ದೂರದಿಂದ ನಮಸ್ಕಾರ ಮಾಡ್ಕೋಬೇಕು. ತಿರುಚಿ ಶ್ರೀರಂಗಂ ಬಿಟ್ರೆ ನಮ್ಮ ಆದಿರಂಗದಲ್ಲೇ ಇರೋದು, ಮಧ್ಯರಂಗದಲ್ಲಿಲ್ಲ. ತಿರುಚಿ ಶ್ರೀರಂಗಂ ಆ ಕೊನೆ ಭಾಗ, ಪಾದ ಭಾಗ, ಶಿರಸ್ಸಿನ ಭಾಗ ಬಂದು ಶ್ರೀರಂಗಪಟ್ಟಣ, ನಾಭಿ ಭಾಗ ಬಂದು ನಮ್ಮ ಶಿವನ ಸಮುದ್ರ, ಕೊನೆ ರಂಗ ಬಂದು ವಿಶೇಷವಾಗಿ ತಿರುಚಿ ಶ್ರೀರಂಗಂ. ಯಾರಿಗೆ ಮದುವೆ ಸಾಕಾಗ್ಬಿಟ್ಟಿದೆ, ಬೇಡ ಅಂತ ವೈರಾಗ್ಯ ಬಂದಿರೋರ್ಗೂ ಕಳಿಸ್ತೇವೆ. ನನ್ನ ಗುರುಗಳು ತಿರುಚಿ ಶ್ರೀರಂಗಮಕ್ಕೆ ಕಳಿಸಿ ನಾನು ಮದ್ರಾಸಲ್ಲಿದ್ದೆ. ಇವತ್ತಿಗದು ಚೆನ್ನೈ, ಅವತ್ತಿಗದು ಮದ್ರಾಸ್. ಆಮೇಲೆ ಮೊದಲಿಗೆ ಬಾಂಬೆ ಅಂತಿತ್ತು, ಈಗ ಮುಂಬೈ ಅಂತ ಹೇಗ್ ಮಾಡಿದ್ದಾರೆ ಆ ರೀತಿಯೇ. ಕೋಲ್ಕತ್ತಾ ಅಂತಿತ್ತು, ಕಲ್ಕತ್ತಾ ಅಂತ ಹೇಗ್ ಮಾಡಿದ್ದಾರೆ. ಕೈಂಡ್ ಆಫ್ ಸ್ಟಫ್. ಬೆಂಗಳೂರು ಅಂತ, ಬ್ಯಾಂಗಲೋರ್ ಅಂತಲೇ ಕರೆಸ್ತಿದ್ರು. ಇರ್ಲಿ ಅಂತ ಒಂದು ತಿರುಚಿ ಶ್ರೀರಂಗಂಗೆ ಹೋಗಿ ಬಂದ ಮೇಲೆಯೇ ನನ್ನ ಕಲ್ಯಾಣವಾಗಿತ್ತು. ನನಗೆ ಎಲ್ಲಿ ಮದುವೆ ಮೇಲೆ ಒಂದು ಆಶಾ, ಮೋಹ ಅವುಗಳ ಬಗ್ಗೆ ಖಂಡಿತ ಇಲ್ಲ. ಇವತ್ತಿಗೂ ನಾನು ಅನ್ಕೋತಾ ಇರ್ತೀನಿ, ಎಲ್ಲಿಗೆ ತಂದು ಮಾಯೆಯಲ್ಲಿ ಸಿಲುಕಿಸ್ಬಿಟ್ಟೆಯೋ ಭಗವಂತ, ನಿನ್ನೊಳಗೆ ಮಾಯೆಯು, ಮಾಯೆಯೊಳಗೆ ನಾನು ಸಾಕಾಗ್ಬಿಟ್ಟಿದ್ದೀರ. ಅಯ್ಯೋ ಪಾಪ ಆಕೆಯಿಂದಲ್ಲ, ಎಲ್ಲೋ ಈ ಒಂದು ಸಂಸಾರ ಇದೆಲ್ಲ ಯಾಕೋ. ಬಟ್ ನಿಜ ಹೇಳ್ತೇನೆ, ಸಂಸಾರಸ್ಥ ಗೃಹಸ್ಥನಾದ ಮೇಲೆಯೇ ಈ ಹೆಸರು, ಈ ಕೀರ್ತಿ, ಈ ಪ್ರತಿಷ್ಠೆ, ಇದೆಲ್ಲವೂ ನಿಮಗೆ ಸಮರ್ಪಣೆ. ಹೌದು, ಅಂಥದ್ದೊಂದು ವಿಸ್ಮಯ.
ನಡೆದಿರತಕ್ಕಂಥದ್ದು. ಸೊ ಸಾಕಾಗ್ಬಿಟ್ಟಿದೆ, ಎಲ್ಲೋ ದಾಂಪತ್ಯದಲ್ಲಿ ವಿಪರೀತ ವಿರಸಗಳು, ಬೇಡ ಅನ್ಸ್ಬಿಟ್ಟಿದೆ, ಬೇಡ ಇನ್ನು ಸಾಕು, ಇನ್ನು ಸಾಕು ಅನ್ನೋರಿಗೆ ಕೊಡಲಿಕ್ಕೂ, ತಗೊಂಡು ಸಿಹಿ ಇಟ್ಕೊಂಡು ಅಯ್ಯಪ್ಪ ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ಇದು ಜಾಸ್ತಿ ಆಗ್ಬಿಟ್ಟಿದೆ ಶುಗರ್ ತರ ಅಂತ ಬಾಧೆ ಪಡತಕ್ಕಂಥವರಿಗೂ ತಿರುಚಿ ಶ್ರೀರಂಗಂಗೆ ಕಳಿಸ್ತೇವೆ. ಅಲ್ಲೂ ಕೂಡ ಇದೇ ರೀತಿಯ ಶಲ್ಯ, ಪಂಚೆ, ಕಲ್ಲು ಸಕ್ಕರೆ, ಸ್ವಲ್ಪ ತುಳಸಿ, ಅವರೆಕಾಳು ಇಟ್ಟು ಸಮರ್ಪಣೆ ಸ್ವಾಮಿಗೆ. ಹಾಗೆಯೇ ನನ್ನಮ್ಮ ರಂಗನಾಯಕಿಗೆ ಮಡ್ಲಕ್ಕಿ ಪುಟ್ಟದಾಗಿ ತುಂಬಿಸಿ ಬರ್ತಕ್ಕಂಥದ್ದು. ಇಂಥ ಒಂದು ಧನುರ್ಮಾಸದಲ್ಲಿ ಆಯ್ತು ಅಂತ ಹೇಳಿದ್ರೆ 3 ಒಂದೇ ದಿನ ದರ್ಶನ ಮಾಡ್ಬೇಕಾ, ಮಾಡಿದ್ರೆ ಒಳ್ಳೇದಾ? ಇಲ್ಲ ನಮಗಾಗೋದು ಒಂದೇ ಗುರುಗಳೇ, ಅವರು ನಮ್ಮ ಮಾಗಡಿ ರಂಗನಾಥ ಇದ್ದಾರೆ, ನಮ್ಮ ಅರಸೀಕೆರೆ ರಂಗನಾಥ ಇದ್ದಾರೆ, ನಮ್ಮ JP ನಗರದ ರಂಗನಾಥ ಇದ್ದಾರೆ, ಹಾಗಾದ್ರೆ ಅವ್ರ ದರ್ಶನ ತಪ್ಪ ಗುರುಗಳೇ, ಅಲ್ಲಿಗೆ ಹೋಗ್ಬೇಕಾ? 3 ರಂಗನಾಥ ದರ್ಶನ ಒಳ್ಳೆಯದೇ, ಒಂದೇ ದಿನ ಮಾಡ್ಬೇಕಾ? ನಿಮ್ಮ ಶಕ್ತಿ ಮಕ್ಕಳೇ, ಎಲ್ರಿಗೂ ಆಗೋದಿಲ್ಲ, ಎಲ್ಲರಿಗೂ ಆಗೋದಿಲ್ಲ. ನಿಮಗಾದಾಗ ಧನುರ್ಮಾಸದಲ್ಲೇ ಮಾಡ್ಬೇಕಾ ಗುರುಗಳೇ, ಬೇರೆ ಯಾವಾಗ್ಲಾದ್ರೂ ಮಾಡಬಹುದು. ನೋಡಿ, ಯದ್ಭಾವಂ ತದ್ಭವತಿ. ನಿಮ್ಮ ಮನಸ್ಸೇ ಸಮಾಧಾನವಾಗಿಲ್ಲ, ಅಲ್ಲಿಲ್ಲೋ ಮನೆಯಲ್ಲಿ ಹಿರಿಯರೋ, ಕಾಯಿಲೆಯೋ, ಜವಾಬ್ದಾರಿಗಳು, ಸಾಲಗಳು, ಗೃಹಸ್ಥ ಅಂದ್ಮೇಲೆ ಇದ್ದಿದ್ದೇ ಅಲ್ವಾ ಮಕ್ಕಳೇ. ಅದರಿಂದ ಗಾಬರಿ ಒಳಗಾಗ್ಬಿಡು, ಇವು ನಾನು ಧನುರ್ಮಾಸದಲ್ಲಿ ಮಾಡ್ಲಿಲ್ಲ, 3 ರಂಗನಾಥರ ಕ್ಷೇತ್ರ ಮಾಡ್ಲಿಲ್ಲ, ನಮ್ಮೂರಿನ ರಂಗನಾಥ ಮಾಡ್ಕೋಬಹುದಾ ಗುರುಗಳೇ? ಖಂಡಿತ ಮಾಡ್ಕೊ. ಎಲ್ಲಿಲ್ಲ ಭಗವಂತ ಮಕ್ಕಳೇ, ಎಲ್ಲಿ ಇಲ್ಲ ಆ ಸರ್ವಾಂತರಯ, ಎಲ್ಲವೂ ಶಿವಮಯವೇ, ಎಲ್ಲವೂ ವಿಷ್ಣುಮಯವೇ, ಎಲ್ಲವೂ ಬ್ರಹ್ಮಮಯವೇ. ನೀವಿದ್ದ ಕಡೆಯೇ ನೀವು ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಬೋದು, ಹಾಗೆಲ್ಲ ಏನೂ ಇಲ್ಲ. ಅದರಿಂದ ಬೇಸರ ಪಟ್ಕೋಬೇಡಿ, ಸಂಕಟ ಪಟ್ಕೋಬೇಡಿ. ನಾನು ತುಂಬಾ ಕ್ಷೇತ್ರಗಳಿಗೆ ಹೋಗ್ತಿದ್ದೆ, ಎಲ್ಲೋ ಒಂದು ಕಾಲಘಟ್ಟಕ್ಕೆ ಮನಸ್ಸಿಗೆ ತುಂಬಾ ಒಂದು ಗಾಯಗಳಾಗ್ಬಿಡ್ತು. ಅದರ ಜೊತೆಯಲ್ಲಿ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ, ಮುಖ್ಯವಾಗಿ ತಾಯಿ, ಯಾವ ಕ್ಷೇತ್ರನೂ ನೋಡಿದವರೆಲ್ಲ ಮಲಗಿದ ಜಾಗದಲ್ಲಿ, ಅಮ್ಮನೇ ನೋಡ್ಲಿಲ್ಲ, ನನಗೆ ನೋಡಿ ಏನೋ ಪ್ರಯೋಜನ, ಎಲ್ಲೋ ಆ ಇಚ್ಛೆಗಳು ಹೊರಟೋಗ್ಬಿಡ್ತು. ಅಮ್ಮನ ನೋಡಿದಾಗ್ಲೆಲ್ಲ ಎಲ್ಲೋ ಮನಸ್ಸು ತುಡಿಯೋದು, ಅಮ್ಮ ನೋಡ್ಲಿಲ್ಲ, ನಾನ್ ನೋಡಿ ಏನೋ, ಅಮ್ಮ ನೋಡ್ಲಿಲ್ಲ. ಮನೇಲಿರೋ ದೇವರಿಗೆ, ಸೂರ್ಯ ದೇವರಿಗೆ ನಿತ್ಯ ನಾನು ಪ್ರಾರ್ಥನೆ, ಅಷ್ಟೇ ನನಗೆ ಗೊತ್ತಿರ್ತಕ್ಕಂಥದ್ದು, ಅದನ್ನ ಮಾಡ್ಕೋತೇನೆ. ಎಲ್ಲವೂ ಶಿವಮಯ. ಆದ್ರಿಂದ ಹಾಗೆಲ್ಲ ಏನೂ ಇಲ್ಲ. ಅರಸೀಕೆರೆ ರಂಗ ಹೋಗ್ಬೋದು, ಮಾಗಡಿ ರಂಗ ಹೋಗ್ಬೋದು, ನನ್ನ JP ನಗರದ ರಂಗ ಹೋಗ್ಬೋದು. ನಿಮ್ಮ ಅನುಕೂಲ. ಅಲ್ಲೆಲ್ಲೂ ಇಲ್ಲ, ನಮ್ಮೂರಲ್ಲಿ ರಂಗನಾಥನೇ ಇಲ್ಲ, ಎಲ್ಲೂ ಏನಿಲ್ಲ. ವಿಷ್ಣು ಆಲಯ ಇರುತ್ತೆ, ಹೋಗಿ. ಬಾಲಾಜಿ ಆಲಯ ಇರುತ್ತೆ, ಹೋಗಿ. ನಿಮ್ಮ ಪಾಡಿಗೆ ಒಂದು ಆತನಲ್ಲಿ ಎಲ್ಲವೂ ಅನ್ನ ಮಕ್ಕಳೇ. ನಾವು ಚಿತ್ರಾನ್ನ ಮಾಡ್ಕೊಂಡಿದೀವಿ, ಪುಳಿಯೋಗರೆ ಮಾಡ್ಕೊಂಡಿದೀವಿ, ಮೊಸರನ್ನ ಮಾಡ್ಕೊಂಡಿದೀವಿ, ರೈಸ್ ಬಾತ್ ಮಾಡ್ಕೊಂಡು ಒಬ್ಬೊಬ್ಬರಿಗೂ ಒಂದೊಂದು ರೂಪ ಮಾಡ್ಕೊಂಡಿದ್ದಾವ ಅಷ್ಟೇ. ಅದರಿಂದ ಯದ್ಭಾವಂ ತದ್ಭವತಿ. ಇರೋ ವ್ಯವಸ್ಥೆ ಇರೋರು ಒಂದೇ ಬಾರಿಗೆ 3 ರಂಗನಾಥ ಮಾಡ್ಬೋದು. ಒಂದು ಬೆಳಿಗ್ಗೆ ಹೋಗಿ ಉಳ್ಕೊಂಡ್ಬಿಡೋದು, ರಾತ್ರಿ ಹೊತ್ತು ಬೆಳಿಗ್ಗೆ ಎದ್ದು ಶ್ರೀರಂಗಪಟ್ಟಣದಲ್ಲಿ ಆ ರಂಗನಾಥ ಆದಿರಂಗನ ದರ್ಶನ ಒಂದು 6:30-7 ಗಂಟೆಗೆ ದರ್ಶನ ಮಾಡ್ಕೊಂಡ್ರೆ, ಅಲ್ಲಿಂದ ಶಿವನ್ ಸಮುದ್ರಕ್ಕೆ ಹೋಗೋಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ. ಅಲ್ಲಿ ಹೋಗಿ ಮಾಡ್ಕೊಂಡು ಒಂದು ಪ್ರಸಾದ ತಿಂಡಿ ಅಂತ ತಿನ್ಕೊಂಡು ಒಂದು 8:30-9 ಗಂಟೆಗೆ ಬಿಟ್ರೆ, ಒಂದು ಮಧ್ಯಾಹ್ನ 4-5 ಗಂಟೆಗೆ ನಿಧಾನವಾಗಿ ಕಾರಲ್ಲಿ ಹೋದ್ರು ಹೋಗಿ ತಲುಪ್ತೀರಿ. ಯಾಕಂದ್ರೆ ಮಧ್ಯಾಹ್ನ ಅಲ್ಲಿ ಮುಚ್ತಾರೆ. ಸೊ ಒಂದು ಮಧ್ಯದಲ್ಲಿ ಊಟ, ಉಪಹಾರ, ಒಂದು ಕಾಫಿ ಅದು ಇದು ಅಂತ 4-5 ಗಂಟೆಗೆ ತಿರುಚಿ ಶ್ರೀರಂಗಮ್ಮ ಹೋಗಿ ತಲುಪ್ತೀರಿ. ಆ ನಂತರ ಸ್ವಾಮಿ ದರ್ಶನ ಮಾಡ್ಕೊಂಡು ಆದ್ರೆ ಉಳ್ಕೊಳ್ಳಿ, ತುಂಬಾ ಸ್ಟ್ರೆಸ್ ಆಗಿದ್ರೆ. ಇಲ್ಲೆಲ್ಲ ವಾಪಸ್ ಬರ್ತೇವೆ ಅಂದ್ರೆ ಬರ್ಬೋದು, ಹಾಗೆಲ್ಲ ಏನೂ ಇಲ್ಲ. 3 ರಂಗನಾಥ ಮಾಡ್ಲಿಲ್ಲ ಗುರುಗಳೇ, 1 ರಂಗನಾಥ ದರ್ಶನ ಮಾಡ್ಲಿಲ್ಲ ಗುರುಗಳೇ, ಹಾಗೆ ಮೊದಲು ಆ ಭಯವನ್ನ ಬೇಡಿ. ನೋಡಿ, ತುಂಬಾ ಭಯ ಪಡುತ್ತಿದ್ದ ಕಂಸನಿಗೆ ಮೋಕ್ಷ ಪ್ರಾಪ್ತಿ ಆಯಿತು, ನೆನ್ಪಿಟ್ಕೊಳ್ಳಿ. ಆತ ನಿತ್ಯ ಭಯಸ್ಥ. ಎದ್ರೆ ಕೃಷ್ಣ, ಮಲಗಿದ್ರೆ ಕೃಷ್ಣ, ಎದ್ರೆ ಕೃಷ್ಣ, ಕೃಷ್ಣ ಬಂದ, ಯಾವ ರೂಪದಲ್ಲಿ ಬಂದು, ಯಾವ ತರ ಬರ್ತಾನೋ ಆತ ಅವನಿಗೇ ಗೊತ್ತಿಲ್ಲದೆಯೇ ಭಯದಲ್ಲೇ ಆರಾಧನ 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 ಆರಾಧನ. ಅವನು ಸತ್ತ ತಕ್ಷಣ ಹೋಗಿದ್ದೆ ಮೋಕ್ಷಕ್ಕೆ. ನೀವು ನಂಬ್ತೀರಾ? ಭಗವಾನ್ ಕೃಷ್ಣರೇ ಹೇಳ್ತಾರೆ, ಭಯದಿಂದ ಆತ ಸದಾ ನನ್ನನ್ನು ನೆನೆಸ್ಕೋತಿದ್ದ, ಅದಕ್ಕೆ ಆತನಿಗೆ ಮೊದಲ ಮೋಕ್ಷ ಅಂತ ಹೇಳ್ತಾರೆ. ಮೊದಲ ಮೋಕ್ಷ
ದ್ವೇಷ ಮಾಡುತ್ತಿದ್ದ ಶಿಶುಪಾಲನಿಗೂ ಕೂಡ ಆತ ಮಹಾದ್ವೇಷಿ, ಕೃಷ್ಣ ದ್ವೇಷಿ. ಎದ್ರೆ ಕೃಷ್ಣ, ಕೂತ್ರೆ ಕೃಷ್ಣ, ಬೈಯೋದು 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 ಬೈಯೋದು. ಎದುರುಗಡೆ 108 ಆಯಿತು, ಸುದರ್ಶನ ಬಿಟ್ಟು ತೆಗೆದ. ಸೊ ದ್ವೇಷದಲ್ಲೂ ಕೂಡ ಮೊದಲ ಮೋಕ್ಷ ಕೊಟ್ಟಿದ್ದು ಶಿಶುಪಾಲನಿಗೆ. ನೋಡಿದ್ರ, ಅಷ್ಟೇ ಮಕ್ಕಳೇ. ಅದರಿಂದ ಗುರುಗಳೇ ನಮಗಾಗ್ಲಿಲ್ಲ, ನಮಗೋಗ್ಲಿಲ್ಲ, ನಾವು ನೋಡ್ಲಿಲ್ಲ, ನಮಗ್ ಸಿಗ್ಲಿಲ್ಲ. ಮೊದಲು ಅದನ್ನ ಬಿಡಿ. ನಾವು ಈ ಸೇವೆ ಮಾಡ್ಲಿಲ್ಲ, ನಾವು ಆ ಪೂಜೆ ಮಾಡ್ಲಿಲ್ಲ, ನಾವು ಆ ದಾನ ಮಾಡ್ಲಿಲ್ಲ, ನಾವು ಆ ಅಭಿಷೇಕ ಮಾಡ್ಲಿಲ್ಲ, ಅವ್ರು ಯಾರೋ ಕಿರೀಟ ಇಟ್ರಂತೆ, ಅವೆಲ್ಲ ಏನೂ ಇಲ್ಲ ಮಕ್ಕಳೇ. ಭಕ್ತಿಯಿಂದ, ಪ್ರೀತಿಯಿಂದ ನೀವೆಲ್ಲಿದ್ದರೂ ಭಗವಂತನನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ, ಧ್ಯಾನ ಮಾಡಿ. ಧ್ಯಾನದಲ್ಲಿ ಭಗವಂತ ಇದ್ದಾನೆ, ಪರವಾಗಿಲ್ಲ. ನಿಮ್ ಶಕ್ತಿ ಒಂದ್ ಬೊಗಸೆ ಅವರೆಕಾಳು, ಬೊಗಸೆ ಕಲ್ ಸಕ್ಕರೆ, ಒಂದಷ್ಟು ತುಳಸಿ ತಗೊಂಡು ಹತ್ತಿರದಲ್ಲಿರೋ ವಿಷ್ಣು ಆಲಯ, ಯಾವುದಾದರೂ ವಿಷ್ಣು, ಕೃಷ್ಣ ಇದ್ದಾನೆ, ವೇಣುಗೋಪಾಲ ಇದ್ದಾನೆ, ಈ ಧನುರ್ಮಾಸದಲ್ಲಿ ಹೋಗಿ ತಿರುಪಾವೆ, ಗೋದಾದೇವಿ, ಇದ್ರದ್ದೆಲ್ಲದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೇಳ್ತಾನೆ ಅಂತ ಹೇಳ್ತಾ, ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.